ಎಲ್ಲರಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಲಿಂಗಪ್ಪ ಅಡಿಗೆ ಭಟ್ಟ. ಇವತ್ತು ವೀರಾಂಜನೇಯ ಕಲ್ಯಾಣ ಮಂಟಪನಲ್ಲಿ ಲಗ್ನ ಇದೆ. ನಾವು ಐಟಮ್ ಡ್ರೈ ಜಾಮೂನ್, ಜೇನು ತಟ್ಟ, ದಮ್ ಬಿರಿಯಾನಿ, ವೈಟ್ ರೈಸ್, ಸಾಂಬಾರ್, ರೊಟ್ಟಿ ಫ್ರೈ, ಫುಲ್ಕ, ಎಣ್ಣೆ ಬದನೆಕಾಯಿ, ಆಲೂ ಕುರ್ಮಾ, ಕರಿ ಚಟ್ನಿ, ಮಸಾಲಾ ಚೂರು ಬಜಿ ಎಲ್ಲ ಐಟಮ್ ಅನ್ನು ಮಾಡ್ತೀವಿ. ನಿಮಗೆ ಇವಾಗಲೇಸಿ ತೋರಿಸ್ತೀವಿ. ಈ ಸದ್ಯಕ್ಕೆ ಮಧ್ಯಾಹ್ನ ಊಟದ ಇದು ಜೀರಾ ರೈಸ್, ಟೊಮೆಟೊ ಪಲ್ಯ ಮಧ್ಯಾಹ್ನ ಊಟಕ್ಕೆ ಇದು. ಮತ್ತೆ ರಾತ್ರಿಗೆ ಎಲ್ಲ ರಾತ್ರಿ ಊಟ ಇದೆ. ನಿಮಗೆ ಎಲ್ಲ ಅನುಕೂಲ ಆಗಿ ಒಂದೊಂದು ಐಟಮ್ ತೋರಿಸ್ತಾ ಹೋಗ್ತೀವಿ. ರಾತ್ರಿ ಊಟಕ್ಕೆ ಎಲ್ಲ ತಯಾರಿ ಮಾಡಕತ್ತಿದ್ದೇವೆ ನೋಡ್ರಿ. ಜಾಮೂನ್ ಮಾಡಿಟ್ಟಿವಿ ಏನು ರಾತ್ರಿ ಊಟಕ್ಕ. ಮತ್ತೆ ಗೇವರ್ ರೆಡಿ ಆಗಿದೆ. ಕರೆಂಟ್ ಸೆಟ್ ಮಾಡಿ ಹೋಗಿದ್ದಾನೆ ಗೇವರು. ಇದು ರಾತ್ರಿ ಊಟಕ್ಕೆ ಸಾಂಬಾರಿಗೆ ಇಟ್ಟಿದ್ದೀವಿ. ಸಾಂಬಾರಿಗೆ ರೆಡಿ ಮಾಡಕತ್ತೀವಿ. ಕಟ್ಟಿ ಮೇಲೆ ಸಾಂಬಾರು, ಸ್ಟವ್ ಮೇಲೆ ವೈಟ್ ರೈಸ್ ಇಟ್ಟಿವಿ ಇಲ್ಲಿ. ಆಮೇಲೆ ನಿಧಾನ 2 ಗಂಟೆ ಮೇಲೆ ರೆಡಿ ಆಗ್ತಿದೆ. ದಮ್ ಬಿರಿಯಾನಿಗೆ ಇಲ್ಲಿ ಎಲ್ಲ ರೆಡಿ ಮಾಡಿಟ್ಟಿವಿ. 2 ಗಂಟೆ ಮೇಲೆ ಒಂದೊಂದು ಐಟಮ್ ರೆಡಿ ಮಾಡ್ತಾ ಹೋಗ್ತೀವಿ. ರಾತ್ರಿ 7 ಊಟ ಆದ ವೀರಾಂಜನೇಯ ಕಲ್ಯಾಣ ಮಂಟಪ. ಇಲ್ಲಿ ವೈಟ್ ರೈಸ್ ಇಟ್ಟಿವಿ. ಇಲ್ಲಿ ತರಕಾರಿ ಕಟ್ ಹಾಕತ್ತಿದ. ಇಲ್ಲಿ ಹಾಲು ಕುದಿಸಿವೆ. ಇಲ್ಲಿ ತರಕಾರಿ ಕಟ್ಟಕ್ಕೆ ಹೆಂಗೆ ಹಾಕತ್ತದ. ಇವಾಗ ಚಾಲ ಆಗ್ಯದ ಕೆಲಸ. ವೈಟ್ ರೈಸ್ ಆಗಿದೆ, 2 ಬೊಗಣಿ. ನೆಕ್ಸ್ಟ್ ವೈಟ್ ರೈಸ್ ಆದ್ಮೇಲೆ ದಮ್ ಬಿರಿಯಾನಿ ಮಾಡ್ತೀವಿ. ಸಾಂಬಾರು ರೆಡಿ ಹಾಕತ್ತಿದೆ. ಇದು ವೆಜ್ ಬಿರಿಯಾನಿಗೆ ರೆಡಿ ಹಾಕಿದ್ದಿದೆ. ದಮ್ ಬಿರಿಯಾನಿ ರೆಡಿ ಆಗಿದೆ. ನೀರು ಹಾಕಿದ್ವಿ. ಇದು ಸಾಂಬಾರ್ ರೆಡಿ ಆಗಿದ್ರೆ ಇಲ್ಲಿ. ಅಲ್ಲಿ ವೆಜ್ ಬಿರಿಯಾನಿ ರೆಡಿ ಆಗಿದ. ಅಲ್ಲಿ ವೈಟ್ ರೈಸ್ ಆಗಿದ್ರಿ. ಇವಾಗ ವೆಜ್ ಬಿರಿಯಾನಿ ರೆಡಿ ಮಾಡಿಟ್ಟು ಮಾಲ್ ಮಸಾಲ. ವೆಜ್ ಬಿರಿಯಾನಿ ಆದ್ಮೇಲೆ ಈ ಕಡೆ ಸಾಂಬಾರು, ಆ ಕಡೆ ವೆಜ್ ಬಿರಿಯಾನಿ, ಈ ಕಡೆ ವೈಟ್ ರೈಸ್ ಆಗಿದ್ರಿ. ನೆಕ್ಸ್ಟ್ ಎಣ್ಣೆ ಬದನೆಕಾಯಿ, ಆಲೂ ಕುರ್ಮಾ, ಇನ್ನ ರೊಟ್ಟಿ ಫ್ರೈ, ಮಸಾಲಾ ಚೂರು ಬಜಿ, ಮಜ್ಜಿಗೆ ಇವು ಪೆಂಡಿಂಗ್ ಅವ. ರಾತ್ರಿ 7 ಊಟ ಆದಲ್ಲ, ಅದಕ್ಕೆ ನಿಧಾನ ಮಾಡಕತ್ತೀವಿ. ಇದು ಕಡಲೆ ಪುಡಿಗೆ ಮಾಡಕತ್ತೀನ್ರಿ. ಕಡಲೆ ಪುಡಿದು दम बिरयानी रेडी हो गया।
ಇದು ಚಪಾತಿ ಮಾಡಕತ್ತೀವಿ ಇಲ್ಲಿ 3000 ಮಂದಿಗೆ ಇದ್ದದಕ್ಕೆ 7 ಗಂಟೆಗೆ ಊಟ ಅದ, ಅದಕ್ಕೆ ಜಲ್ದಿ ಕೂಡ್ಸಿವಿ. ಚಪಾತಿ 3000 ಮಂದಿಗೆ ಊಟ ಅದಲ್ಲ, ಅದಕ್ಕೆ ಸ್ವಲ್ಪ ಜಲ್ದಿ ಕೂಡ್ಸಿವಿ. 8 ಬಾಕ್ಸ್ ಅವ. क्या देख रहे हो? लिंगप्पा आ गया हमारे ब्लॉग में? नहीं, वो भी हमारे टीम का हिस्सा है। वो खाना बनाता है, हम सीट बनाते हैं। वो हमारे आइटम सीख रहा, हम उसके आइटम सीख रहे हैं। तो क्या कैटरिंग भी चालू कर दिया है ना, इसलिए उसमें घुसना पड़ेगा। खाने में सीखेंगे तभी तो आगे बढ़ेंगे भाई। अगर आपको भी ऐसा ही वीडियो देखना है तो चैनल को फॉलो कर लो, उससे क्या है जल्दी वीडियो मिल जाएगा आपको देखने के लिए। तो खाना बनाने का दिखाया आपने, लिंगप्पा ने कैसा बनाया खाना। वीडियो अच्छी लगी हो तो लाइक कर देना, और वीडियो में कमेंट करके बताना आगे नया क्या दिखाना है बोल के, और वीडियो को शेयर करना ताकि दूसरे लोगों तक पहुंच सके वीडियो। ब्लॉग अच्छा लगे तो ज्यादा से ज्यादा शेयर करना। मिलते हैं अगले ब्लॉग में, तब तक के लिए बाय बाय।